ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಇರುವಂತಹ 2026 VW ಟೈಗೂನ್ ಫೇಸ್ ಲಿಫ್ಟೆಡ್ ಮಾಡೆಲ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಅಂಡ್ ಸ್ಕೋಡಾ ಕುಶಾಕಿಗೆ ಡೈರೆಕ್ಟ್ ಕಾಂಪಿಟೇಷನ್ ಅಥವಾ ಬ್ರದರ್ ಫ್ರಮ್ ಅನದರ್ ಮದರ್ ಅಂತಾನೆ ಹೇಳ್ಬೋದು ಈ ಕಾರ್ನ. ಬಿಕಾಸ್ ಸ್ಕೋಡಾ VW ಎಲ್ಲ ಒಂದೇನೇನೆ, ಸೊ ಒಂದೇ ಕಂಪ್ನಿ ಅಂಡರ್ ಪೇರೆಂಟ್ ಬರುವಂತದ್ದು. ಸೊ ಹಾಗಾಗಿನೇ ಇಂಜಿನ್ ಆಗಿರ್ಬೋದು, ಇವನ್ ಚಾರ್ಸಿಸ್ ಆಗಿರ್ಬೋದು ಅಂಡ್ ಫೀಚರ್ಸ್ ಗಳಾಗಿರ್ಬೋದು ಸೇಮ್ ನೋಡುವಂಥದ್ದು. ಬಟ್ ಡಿಸೈನ್ ಆಸ್ಪೆಕ್ಟ್ ವೈಸ್ ಸ್ವಲ್ಪ ನೀವು ಚೇಂಜ್ ನೋಡ್ತೀರಾ. ಬಟ್ ಹಳೆ ಟೈಗೂನಿಗೆ ಕಂಪೇರ್ ಮಾಡಿದ್ರೆ ಹೊಸ ಟೈಗೂನ್ ಎಷ್ಟು ಚೆನ್ನಾಗಿದೆ, ಏನೇನೆಲ್ಲ ಫೀಚರ್ಸ್ ಅಡಪ್ ಆಗಿದೆ, ಪ್ರೈಸಿಂಗ್ ಎಷ್ಟು ಡಿಫ್ರೆನ್ಸ್ ಇದೆ, ತಗೊಳ್ಳೋದು ವರ್ತಿದೆಯಾ, ಸೆಗ್ಮೆಂಟ್ ಕಂಪೇರ್ ಮಾಡಿದ್ರೆ ಈ ಕಾರ್ ಎಷ್ಟು ಬೆಸ್ಟ್ ಇದೆ ಅಥವಾ ತಗೊಳ್ಳೋದು ಈ 2026 ಅಲ್ಲಿ ಟೈಗೂನ್ ಸೆನ್ಸ್ ಮಾಡತ್ತಾ ಅನ್ನೋದನ್ನ ಈ ರಿವ್ಯೂ ತಿಳಿಸ್ಕೊಡ್ತೀನಿ. ಈ ಹೊಸ ಟೈಗೂನ್ ನ ರಿವ್ಯೂ ಮಾಡಕ್ಕೆ ಮೈಸೂರಲ್ಲಿ VST VW ಶೋರೂಮ್ಗೆ ಬಂದಿದ್ದೀನಿ. ನೀವ್ಯಾವ್ದಾದ್ರು VW ಕಾರ್ಸ್ ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂತಂದ್ರೆ ಈ ಶೋರೂಮ್ ನ ವಿಸಿಟ್ ಮಾಡಬಹುದು. ಶೋರೂಮ್ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಡೈರೆಕ್ಟ್ ಆಗಿ ಕಾರ್ದು ರಿವ್ಯೂ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕೀ ತೋರಿಸ್ಬಿಡ್ತೀನಿ ನೋಡಿ. ಲಾಕಿ ಕೊಟ್ಟಿದ್ದಾರೆ, ಅನ್ಲಾಕಿ ಕೊಟ್ಟಿದ್ದಾರೆ, ಬೂಟ್ ಲಾಕ್ ರಿಲೀಸ್ ಮಾಡಕ್ ಕೊಟ್ಟಿದ್ದಾರೆ ಅಂಡ್ ಇವನ್ ಫ್ಲಿಪ್ ಕೀ ಕೂಡ ಬರುತ್ತೆ. ಬಟ್ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಬರುತ್ತೆ. ಹಿಂದ್ಗಡೆ VW ಲೋಗೋ ಕೂಡ ಕೊಟ್ಟಿದ್ದಾರೆ. ಆಲ್ಟರ್ನೇಟಿವ್ ಕೀ ಕೂಡ ಅದೇ ಸೇಮ್ ಬರುತ್ತೆ. ಬಟ್ ಈ ಕೀ ಯೂಸ್ ಆಗೋದಿಲ್ಲಿ ಅಂತಂದ್ರೆ ಇದ್ರದ್ದು ಬ್ಯಾಟ್ರಿ ಡೌನ್ ಆಯ್ತು ಅಂತಂದ್ರೆ ಮ್ಯಾನ್ಯುಯಲಿ ಎಂಟರ್ ಆಗಕ್ಕೆ ಇಲ್ಲಿ ಕೀ ಸ್ಲಾಟ್ ಬರುತ್ತೆ. ಇದನ್ನ ಎತ್ತಿದ್ರೆ ಇಲ್ಲಿ ಒಂದು ಮೆಕ್ಯಾನಿಕಲ್ ಕೀ ಹಾಕಕ್ಕೆ ಸ್ಲಾಟ್ ಬರುತ್ತೆ ಕೀದು. ಸೊ ಅಲ್ಲಿ ಹಾಕ್ಬಿಟ್ಟು ಕಾರ್ನ ಮ್ಯಾನ್ಯುಯಲಿ ಎಂಟರ್ ಆಗ್ಬಹುದು. ವೇರಿಯಂಟ್ಸ್ ವೈಸ್ ಇದರಲ್ಲಿ ಕಂಫರ್ಟ್, ಹೈಲೈನ್ ಪ್ಲಸ್, GT ಲೈನ್ ಮತ್ತೆ ಟಾಪ್ ಲೈನ್ ಅಂತ 5 ವೇರಿಯಂಟ್ ಬರುತ್ತೆ. ನಿಮ್ ಮುಂದೆ ಇರೋದು ಟಾಪ್ ವೇರಿಯಂಟ್ ಗಿನ ಒಂದು ವೇರಿಯಂಟ್ ಬಿಲೋ GT ಲೈನ್ ವೇರಿಯಂಟ್, ಅದು ಕೂಡ ಆಟೋಮೆಟಿಕ್. ಪ್ರೈಸಿಂಗ್ ಬಗ್ಗೆ ಲಾಸ್ಟ್ ಅಲ್ಲಿ ತಿಳಿಸ್ತೀನಿ ನಿಮಗೆ. ಅಂಡ್ ಸ್ಕೋಡಾ ಕುಶಾಕ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಒಂದು ಮೇಜರ್ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಎರಡೂ ಇದೆ. ಏನು ಅಂತ ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಬಟ್ ಇವಾಗ ಸದ್ಯಕ್ಕೆ ರಿವ್ಯೂ ಸ್ಟಾರ್ಟ್ ಮಾಡೋಣ. ಫ್ರಂಟ್ ಡಿಸೈನ್ ಒಂದು ರಿವೈಸ್ ಮಾಡಿದ್ದಾರೆ. ಮುಂಚೆ ಒಂದು ಅಗ್ರೆಸಿವ್ ಬಲ್ಕಿಯರ್ ಲುಕ್ ಇರ್ತಾ ಇತ್ತು, ಅವನ್ ನೋಡಿದ ತಕ್ಷಣ ಅಗ್ರೆಸಿವ್ ಸ್ಟಾನ್ಸ್ ಫೀಲ್ ಆಗೋದು. ಬಟ್ ಇವಾಗ ಸ್ವಲ್ಪ ತುಂಬಾ ಸ್ಮೂತ್ ಅಂಡ್ ಔಟ್ ಮಾಡಿ ಸ್ಮಾಲರ್ ಅಂಡ್ ತುಂಬಾ ಸ್ಲೀಕ್ ಡಿಸೈನ್ ನ ಕ್ಯಾರಿ ಔಟ್ ಮಾಡಿದ್ದಾರೆ. ಇಟ್ಸ್ ಇನ್ಸ್ಪೈರ್ಡ್ ಫ್ರಮ್ ಟಿಗ್ವಾನ್ ಅಂತ ಅನ್ಬೋದು. ನೋಡ್ತಿರ್ಬೋದು ಆಕ್ಚುಲಿ ಅದ್ರ ಹೆಡ್ ಲ್ಯಾಂಪ್ ಯಾವ ತರ ಇದೆ ಅಂತ ಅನ್ನೋದು. ಸೊ ಇಟ್ಸ್ ಕ್ವೈಟ್ ಇನ್ಸ್ಪೈರ್ಡ್ ಫ್ರಮ್ ಟಿಗ್ವಾನ್ ಅಂತಾನೆ ಹೇಳ್ಬೋದು ಗೈಸ್. ಬಿಕಾಸ್ ಸಿಮಿಲರ್ ಕೈಂಡ್ ಆಫ್ ಹೆಡ್ ಲ್ಯಾಂಪ್ ಯೂನಿಟ್ ನ ನಾವು ನೋಡ್ತೀವಿ. ಅಂಡ್ ಹೆಡ್ ಲ್ಯಾಂಪ್ ಯೂನಿಟ್ ಬಂದ್ರೆ ಬೇಸ್ ವೇರಿಯಂಟ್ ಇಂದಾನೆ ಈ ಒಂದು ಪರ್ಟಿಕ್ಯುಲರ್ ಹೆಡ್ ಲ್ಯಾಂಪ್ ಕೊಟ್ಟಿರುವಂತದ್ದು. ಅಂಡ್ ದಿಸ್ ಇಸ್ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಗೈಸ್. ಅಂಡ್ ಇದಕ್ಕೆ ಆಟೋ ಲೆವೆಲಿಂಗ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ದಿಸ್ ಹೆಡ್ ಲ್ಯಾಂಪ್ ಇಸ್ ಆಲ್ ವೆದರ್ ಹೆಡ್ ಲ್ಯಾಂಪ್. ಆಕ್ಚುಲಿ ಬೇಸಿಕ್ಲಿ ಫಾಗ್ ಕಂಡೀಷನ್ಸ್ ಅಲ್ಲೂ ಕೂಡ ಲೋ ವಿಸಿಬಿಲಿಟಿ ಆಗದಿರೋ ರೀತಿ ಲೈಟ್ ಥ್ರೋನ ಈ ಹೆಡ್ ಲ್ಯಾಂಪ್ ಮಾಡತ್ತೆ. ಸೊ ದಟ್ಸ್ ಅ ಗುಡ್ ಥಿಂಗ್. ಸೊ ಫಾಗ್ ಟೈಮ್ ಇತ್ತು ಅಥವಾ ರೈನಿ ಸೀಸನ್ ಇತ್ತು, ಮಳೆ ಬರ್ತಾ ಇದೆ, ನಮಗೆ ವಿಸಿಬಿಲಿಟಿ ಕಮ್ಮಿ ಆಗಿದೆ ಅಂತ ಎಕ್ಸ್ಟ್ರಾ ಲ್ಯಾಂಪ್ಸ್ ಗಳು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಈ ಕಾರಲ್ಲಿ. ಬಿಕಾಸ್ ಈ ಲ್ಯಾಂಪೇನೆ ಎಲ್ಲಾ ಕೆಲಸನೂ ಮಾಡತ್ತೆ. ಎಲ್ಲಾ ವೆದರ್ ಕಂಡೀಷನ್ಸ್ ಅಲ್ಲೂ ಎಲ್ಲಾ ಸೀಸನ್ ಅಲ್ಲೂ ಈ ಹೆಡ್ ಲ್ಯಾಂಪೇ ನಿಮಗೆ ಸಪೋರ್ಟ್ ಮಾಡುತ್ತೆ. ಅಂಡ್ ಬೇಸ್ ವೇರಿಯಂಟ್ ಇಂದಾನೆ ಈ ತರ ಹೆಡ್ ಲ್ಯಾಂಪ್ ಕೊಟ್ಟಿರೋದು, ದಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಅಂಡ್ ಸೈಡ್ ಅಲ್ಲಿ ಏನ್ ನೋಡ್ತಾ ಇದೀರಲ್ಲ, ದೀಸ್ ಆರ್ ದ ಕಾರ್ನರಿಂಗ್ ಲ್ಯಾಂಪ್ಸ್. ಆಕ್ಚುಲಿ ಅದು ಕೂಡ ಹೆಡ್ ಲ್ಯಾಂಪ್ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಕುಶಾಕ್ ಅಲ್ಲಿ ನೀವು ಕೆಳಗಡೆ ನೋಡ್ತೀರಾ, ಬಟ್ ಇದರಲ್ಲಿ ಹೆಡ್ ಲ್ಯಾಂಪ್ ಅಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಇಲ್ಲೇ ನೋಡ್ತಾ ಇದೀರಲ್ಲ ಇಂಡಿಕೇಟರ್ ಸ್ಟ್ರಿಪ್, ಇದು DRL ಆಗಿ ಡೆವಲಪ್ ಆಗತ್ತೆ. ಇಂಡಿಕೇಟರ್ ಆಫ್ ಆದಾಗ ಇದು ಟಾಪ್ ಲೈನ್ ಆಗಿ ಇಲ್ದೇ ಇರೋದ್ರಿಂದ ಕನೆಕ್ಟಿಂಗ್ DRL ಆಗಿರ್ಬೋದು, VW ಲೋಗೋ, ಇಲ್ಯುಮಿನೇಷನ್ ಆಗಿರ್ಬೋದು, ಸೊ ಯಾವುದು ಸಿಗಲ್ಲ ನಿಮಗೆ. ಟಾಪ್ ಲೈನ್ ಹೋದ್ರೆ ಸಿಗತ್ತೆ. ಟಾಪ್ ಲೈನ್ಗೂ ಇದಕ್ಕೂ ಆಲ್ಮೋಸ್ಟ್ 1,60,000 ಅಥವಾ 1,65,000 ಪ್ರೈಸ್ ಡಿಫರೆನ್ಸ್ ಬರುತ್ತೆ. ಲಾಸ್ಟ್ ಅಲ್ಲಿ ಹೇಳ್ತೀನಿ ಎಷ್ಟು ಬರುತ್ತೆ ಅಂತ. ಅಂಡ್ ಇವನ್ ಬಂಪರ್ ಕೂಡ ಸ್ವಲ್ಪ ರೀಡಿಸೈನ್ ಮಾಡಿದ್ದಾರೆ. ಅಂಡ್ ಟಾಪ್ ಎಂಡ್ ಅಲ್ಲಿ ಸ್ವಲ್ಪ ಕ್ರೋಮ್ ಎಲ್ಲ ನೋಡಿದಿರಾ ನೀವು. ಬಟ್ ಫ್ರಂಟ್ ಅಲ್ಲಿ 4 ಪಾರ್ಕಿಂಗ್ ಸೆನ್ಸರ್ಸ್ ಅಂತ ಕೊಟ್ಟಿದ್ದಾರೆ. ಒಂದು ಈ ಕಡೆ ಕೊಟ್ಟಿದ್ದಾರೆ, ಇನ್ನೊಂದು ಆ ಕಡೆ ಕೊಟ್ಟಿದ್ದಾರೆ, ಮಿಕ್ಕಿದೆರಡು ಆ ಕಡೆ ಬರುತ್ತೆ. ದಿಸ್ ಇಸ್ ಫ್ರಂಟ್ ಟೋಯಿಂಗ್ ಹುಕ್. ಆಕ್ಚುಲಿ ಡೈಮೆನ್ಷನ್ಸ್ ವೈಸ್ ಇಟ್ ರಿಮೈನ್ಸ್ ಸೇಮ್ ಗೈಸ್. 4.2 ಮೀಟರ್ಸ್ ಲೆಂತ್, 1.7 meters width, 1.6 meters height and 2.6 meters wheel base ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ 5 ಜನ ಲೋಡ್ ಹಾಕ್ತಿದ್ದಾಗ 189 mm ಬರುತ್ತೆ. ಬಟ್ 5 ಜನನು ಲೋಡ್ ಹಾಕಿದ್ರಿ, ಬೂಟ್ ಅಲ್ಲಿ ಲಗೇಜ್ ಕೂಡ ಲೋಡ್ ಮಾಡಿದ್ರಿ ಅಂತಂದ್ರೆ 155 mm ಗೆ ಡ್ರಾಪ್ ಆಗುತ್ತೆ. ಅಂಡ್ ಬ್ಲಾಕ್ ಅಂಡ್ ಔಟ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಅಂಡ್ ಟೈರ್ ಸೈಜ್ ಬಂದು 205/55 or 17 ಇಂಚ್ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಟೈರ್ ಸೈಜ್. ಅಂಡ್ ಬ್ಲಾಕ್ ಅಂಡ್ ಔಟ್ ಅಲಾಯ್ ವೀಲ್ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣುತ್ತೆ, ಒಂದು ಸ್ಪೋರ್ಟಿ ವೈಬ್ ಕೊಡುತ್ತೆ. ಅಂಡ್ VW ಲೋಗೋ ಇಲ್ಲಿ ಕೊಟ್ಟಿರೋಂಥದ್ದು ನೋಡಬಹುದು. ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. GT ಲೈನ್ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಅಂಡ್ ಫೋಲ್ಡಿಂಗ್ ಫಂಕ್ಷನ್ ಎರಡೂ ಬರುತ್ತೆ ORMs ಗೆ. ಅಂಡ್ ಅದನ್ನ ಬ್ಲಾಕ್ ಅಂಡ್ ಔಟ್ ಕೂಡ ಮಾಡಿದ್ದಾರೆ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಒಂದು ಡಾರ್ಕ್ ಕ್ರೋಮ್ ಫಿನಿಶ್ ಡೋರ್ ಹ್ಯಾಂಡಲ್ ಅಲ್ಲೂ ಕೊಟ್ಟಿರೋದು ನೋಡಬಹುದು. ಅಂಡ್ ಇವನ್ ರಿಕ್ವೆಸ್ಟ್ ಸೆನ್ಸರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ರೂಫ್ ರೈಲ್ ಕೂಡ ಕೊಟ್ಟಿದ್ದಾರೆ. ಸೀಮ್ಸ್ ಲೈಕ್ ಫಂಕ್ಷನಲ್ ಬಿಕಾಸ್ ತುಂಬಾ ಸ್ಟೆಡಿ ಆಗಿದೆ. ಟ್ಯಾಂಕ್ ಕೆಪಾಸಿಟಿ 50 ಲೀಟರ್ ಬರುತ್ತೆ ಅಂತ ಅನ್ಕೋತೀನಿ. ಅದನ್ನ ರೈಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ದಿಸ್ ಈಸ್ ದ E20 ಎಥನಾಲ್ ಕಂಪ್ಲೇಂಟ್. ಆಕ್ಚುಲಿ ದಿಸ್ ಇಸ್ ದ ರಿಯರ್ ಪ್ರೊಫೈಲ್ ಆಫ್ ದಿ ಕಾರ್ ಗೈಸ್. ಡಿಸೈನ್ ವೈಸ್ ಟೈಲ್ ಲ್ಯಾಂಪ್ ಸ್ವಲ್ಪ ರೀಡಿಸೈನ್ ಮಾಡಿದ್ದಾರೆ ಅಂತ ಅನ್ಬೋದು. ಈ ಒಂದು ಪಾರ್ಟ್ ಸ್ವಲ್ಪ ಒಳಗಡೆದು ರೀಡಿಸೈನ್ ಮಾಡಿದ್ದಾರೆ. ಬಟ್ ಮುಂಚೆ ತರನೇ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಬರುತ್ತೆ. ಬಟ್ ಚೇಂಜಸ್ ಏನು ಅಂತಂದ್ರೆ ಡೈನಾಮಿಕ್ ಸ್ವೈಪ್ ಫಂಕ್ಷನ್ ಕೊಟ್ಟಿರೋದು ನೋಡಬಹುದು. ಇಂಡಿಕೇಟರ್ ಗೆ ಅದು ಕೂಡ LED ಕೊಟ್ಟಿದ್ದಾರೆ. ಒಳಗಡೆ ಇರೋದು ಬ್ರೇಕ್ ಲ್ಯಾಂಪ್, ಇದು ರಿವರ್ಸ್ ಲ್ಯಾಂಪ್ ಆಕ್ಚುಲಿ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ರಿವರ್ಸ್ ಫಾಗ್ ಲ್ಯಾಂಪ್ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಫಾಗ್ ಟೈಮ್ ಅಲ್ಲಿ ರಿವರ್ಸ್ ಮಾಡ್ತಾ ಇದೀರಾ ಅಂತ ಅಂದಾಗ ಸೊ ದಟ್ ವಿಸಿಬಿಲಿಟಿ ಚೆನ್ನಾಗಿರುತ್ತೆ, ಹಾಗಾಗಿನೇ ಕೊಟ್ಟಿರುವಂತದ್ದು ರಿವರ್ಸ್ ಫಾಗ್ ಲ್ಯಾಂಪ್. ಅಂಡ್ ಬಂಪರ್ ಅಲ್ಲಿ 3 ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಇಲ್ಲೊಂದು ಕೊಟ್ಟಿದ್ದಾರೆ, ಮಧ್ಯಲ್ಲೊಂದು ಬರುತ್ತೆ, ಇವನ್ ಆ ಒಂದು ಎಂಡ್ ಅಲ್ಲಿ ಇನ್ನೊಂದು ಬರುತ್ತೆ. TSI ಬ್ಯಾಡ್ಜಿಂಗ್ ನೋಡ್ತಾ ಇದ್ದೀರಾ. ಅಂಡ್ ಟೈಗೂನ್ ಬ್ಯಾಡ್ಜಿಂಗ್ ನೋಡ್ತಾ ಇದ್ದೀರಾ. GT ಲೈನ್ ಬ್ಯಾಡ್ಜಿಂಗ್ ಕೂಡ ನೋಡ್ತಾ ಇದ್ದೀರಾ ನೀವು ಇಲ್ಲಿ. VW ಲೋಗೋ ಇಲ್ಯುಮಿನೇಟ್ ಆಗಲ್ಲ, ಟಾಪ್ ಎಂಡ್ ಹೋದ್ರೆ ಇಲ್ಯುಮಿನೇಟ್ ಆಗುತ್ತೆ. ವೈಪರ್ ಕೊಟ್ಟಿದ್ದಾರೆ, ಡಿಫಾಗರ್ ಕೊಟ್ಟಿದ್ದಾರೆ. ಅಂಡ್ ಇವನ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಅಂಡ್ ವಾಷರ್ ಕೂಡ ಇಲ್ಲಿ
ಪ್ರೊವೈಡ್ ಮಾಡಿದ್ದಾರೆ. ಶಾರ್ಕ್ ಫಿನ್ ಆಂಟೆನಾ ಕೂಡ ಕೊಟ್ಟಿದ್ದಾರೆ. ಬೂಟ್ ಓಪನ್ ಮಾಡೋಣ. ಬೂಟ್ ಓಪನ್ ಮಾಡಕ್ಕೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೂಡ ಇದೆ ಅಂಡ್ ಇವನ್ ರಿವರ್ಸ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಅಂಡ್ ಈ ಕಾರಲ್ಲಿ ಸ್ಟಿಲ್ 360 ಕ್ಯಾಮ್ರಾ ಕೂಡ ಮಿಸ್ ಔಟ್ ಆಗುತ್ತೆ. ಪಾರ್ಸಲ್ ಟ್ರೇ ಕೂಡ ಕೊಟ್ಟಿದ್ದಾರೆ. ಬೂಟ್ ಸ್ಪೇಸ್ ಬಂದು 385 ಲೀಟರ್ಸ್ ಸಫಿಷಿಯಂಟ್ ಬೂಟ್ ಸ್ಪೇಸ್ ಅಂತ ಹೇಳ್ತೀನಿ. 5 ಜನ ಲಗೇಜು ಈಸಿಯಾಗಿ ಕೂರತ್ ಒಳಗಡೆ. ಅಂಡ್ ಇವನ್ ಇಲ್ಲಿ ಹ್ಯಾಲೋಜನ್ ಬೂಟ್ ಲ್ಯಾಂಪ್ ಕೊಟ್ಟಿದ್ದಾರೆ. 3 kg ಲೋಡ್ ತಗೊಳ್ಳೋ ಹುಕ್ ಕೊಟ್ಟಿದ್ದಾರೆ. ಅಂಡ್ ಇವನ್ ಈ ಸೈಡ್ ಕೂಡ 3 kg ಲೋಡ್ ತಗೊಳ್ಳೋ ಹುಕ್ ಕೊಟ್ಟಿದ್ದಾರೆ. 195/65 R15 ಇಂಚ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಸ್ಮಾಲರ್ ಸೈಜ್ ಸ್ಪೇರ್ ಟೈರ್, ಬಟ್ ರಿಯರ್ ಗೆ 60/40 ಸ್ಪ್ಲಿಟ್ ಸೀಟ್ ಅಂತೂ ಕೊಟ್ಟಿದ್ದಾರೆ. ಟಾಪ್ ಎಂಡ್ ಹೋದ್ರೆ ನಿಮಗೆ ಬೂಟ್ ಅಲ್ಲಿ ಸಬ್ವೂಫರ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಎಲೆಕ್ಟ್ರಾನಿಕಲಿ ಓಪನಬಲ್ ಟೈಲ್ ಗೇಟ್ ಅಂತೀವಲ್ಲ, ಆ ತರದ್ ಏನು ಕೊಟ್ಟಿಲ್ಲ ಈ ಕಾರಲ್ಲಿ. ಕೋ ಡ್ರೈವರ್ ಸೈಡ್ ಕೂಡ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿರೋದು ನೋಡಬಹುದು. ವೋಕ್ಸ್ ವ್ಯಾಗನ್ ಅನ್ನೋದು ಇಲ್ಲಿ ಕೊಟ್ಟಿರೋದು ನೋಡಬಹುದು ನೀವು. ಒಳಗಡೆ ಹೋಗೋಣ ಇವಾಗ. ಕಂಪ್ಲೀಟ್ಲಿ ಬ್ಲಾಕ್ ಅಂಡ್ ಔಟ್ ಇಂಟೀರಿಯರ್ಸ್ ನ ನೋಡ್ತೀರಾ ನೀವು. GT ಲೈನ್ ಆಗಿರೋದ್ರಿಂದ ಒನ್ ಟಚ್ ಅಪ್ ಅಂಡ್ ಡೌನ್ ಇದೆಯಾ? ಇಲ್ಲ ಗೈಸ್, ಒನ್ ಟಚ್ ಅಪ್ ಅಂಡ್ ಡೌನ್ ಏನಿಲ್ಲ, ಬಟ್ ಸ್ವಲ್ಪ ಗ್ರೀನಿಶ್ ಟಿಂಟಿಂಗ್ ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ದಟ್ UV ರೇಸ್ ಆಗಿರ್ಬೋದು ಮತ್ತೆ ಹೀಟ್ ಆಗಿರ್ಬೋದು ಕ್ಯಾಬಿನ್ ಒಳಗೆ ಅಷ್ಟಾಗಿ ಬರ್ದಲೇ ಇರಲಿ, ಸ್ವಲ್ಪ ಕಟ್ ಆಗಲಿ ಅನ್ನೋ ರೀಸನ್ ಕೊಟ್ಟಿರುವಂತದ್ದು. ಡೋರ್ ಪ್ಯಾಡ್ ಎಲ್ಲ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ. ಸೊ ಸಾಫ್ಟ್ ಟಚ್ ಕೊಟ್ಟಿರೋದು ಇಟ್ಸ್ ಅ ಗುಡ್ ಥಿಂಗ್. ಕಂಫರ್ಟಬಲ್ ಆಗಿರುತ್ತೆ ಕೈ ಇಟ್ಕೊಂಡಾಗ. ಸ್ಪೀಕರ್ ಪ್ಲೇಸ್ಮೆಂಟ್ ಆಗಿದೆ. ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಚೈಲ್ಡ್ ಸೇಫ್ಟಿ ಲಾಕಿ ಇಲ್ಲಿ ಕೊಟ್ಟಿದ್ದಾರೆ. ಕೀಯಿಂದನೇ ಮಾಡ್ಕೋಬೇಕು ನೀವು. ಅಂಡ್ ಈ ಕಾರಲ್ಲಿ ಸೆಮಿ ಲೆದರೇಡ್ ಸೀಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಬಿಕಾಸ್ ಇಲ್ಲೆಲ್ಲ ಲೆದರ್ ಇದೆ, ಇಲ್ಲೆಲ್ಲ ಕಂಪ್ಲೀಟ್ ಫ್ಯಾಬ್ರಿಕ್ ಇದೆ. ಟಾಪ್ ಎಂಡ್ ಹೋದ್ರೆ ಕಂಪ್ಲೀಟ್ ಲೆದರೇಡ್ ಸೀಟ್ಸ್ ಗಳನ್ನ ಬರುತ್ತೆ. ಅಂಡ್ 3 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಅಂಡ್ ಇವನ್ ಸೀಟ್ ಫೋಲ್ಡಿಂಗ್ ಆಕ್ಚುಲಿ ಈ ತರ ಬರುತ್ತೆ. ಪೂರ್ತಿ ಫೋಲ್ಡ್ ಆಯ್ತು. ಸೊ ಈ ತರ ಫೋಲ್ಡ್ ಆಗುತ್ತೆ. ಇದು 40 ರೇಷಿಯೋ, ಅದು 60 ರೇಷಿಯೋ. ಲಾಂಗ್ ಐಟಮ್ಸ್ ಇತ್ತು, ಬರೀ ಇಬ್ಬರೇ ಇದ್ದೀರಾ ಅಂತಂದ್ರೆ ಸೊ ದಟ್ ಈ ತರ ಫೋಲ್ಡ್ ಮಾಡ್ಕೊಂಡು ನೀವು ಮಾಡಬಹುದು. ಆಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಕಪ್ ಹೋಲ್ಡರ್ಸ್ ಅದರಲ್ಲಿ ಇಂಟಿಗ್ರೇಟ್ ಆಗಿದೆ. ಅಂಡ್ ಇವನ್ ಆಮ್ರೆಸ್ಟ್ ಆಕ್ಚುಲಿ ಸೈಜ್ ತುಂಬಾ ದೊಡ್ಡದಾಗಿದೆ. ಬಿಕಾಸ್ ಕ್ಯಾಬಿನ್ ತುಂಬಾ ವಿಡ್ತ್ ಇಲ್ಲದೆ ಇರೋದ್ರಿಂದ ಇಟ್ಸ್ ಬೆಸ್ಟ್ ನೋನ್ ಫಾರ್ 2 ಅಡಲ್ಟ್ಸ್ ಅಂಡ್ ಮಧ್ಯದಲ್ಲಿ ಮಗು ಕೂರಿಸ್ಕೊಳ್ಳಕ್ಕೆ. ಕಾರ್ ತುಂಬಾ ಚಿಕ್ಕದು ಗುರು, ಅದು ಇದು ಅಂತ ಕಂಪ್ಲೇಂಟ್ ಮಾಡೋರಿಗೆ ನಾನು ಹೇಳೋದು ಒಂದೇ ಗೈಸ್, ಪ್ರತಿಯೊಬ್ಬರಿಗೂ ಕಾರ್ ತಗೊಳ್ಳೋರಿಗೆ ಅವ್ರದೇ ಆದಂತ ಒಂದು ಪರ್ಪಸ್ ಇರುತ್ತೆ. ಸೊ ನಿಮ್ ಪರ್ಪಸ್ ಏನಾದ್ರು ಅಥವಾ ನಿಮ್ ಫ್ಯಾಮಿಲಿಲಿ ಏನಾದ್ರು 4 ಜನ ಅಡಲ್ಟ್ ಇದ್ದೀರಾ ಅಂದ್ರೆ ಬೇಸಿಕ್ಲಿ ನೀವು, ನಿಮ್ ವೈಫು, ಅಪ್ಪ, ಅಮ್ಮ ಅಂಡ್ ನಿಮ್ಗೊಂದು ಮಗು ಇದೆ, ಸಣ್ಣ ಮಗು, ಲೈಕ್ ಬೇಸಿಕ್ಲಿ 2 ವರ್ಷನೋ 3 ವರ್ಷನೋ ಅಥವಾ 4 ವರ್ಷನೋ 5 ವರ್ಷದ್ದು. ಸೊ ಆ ತರದ ಮಗು ಇದೆ ಅಂತಂದ್ರೆ ಈ ಪರ್ಟಿಕ್ಯುಲರ್ ಟೈಗೂನ್ ಕಾರ್ ಆಗಿರ್ಬೋದು ಅಥವಾ ಸ್ಕೋಡಾ ಕಾರ್ ಆಗಿರ್ಬೋದು, ಕುಶಾಕ್ದು ಈ ಕಾರ್ ಕೂಡ ನೀವು ಕನ್ಸಿಡರ್ ಮಾಡಬಹುದು. ಬಿಕಾಸ್ ಇಷ್ಟು ಜನಕ್ಕೆ ಈ ಕಾರ್ ಆಕ್ಚುಲಿ ಫಿಟ್ ಆಗತ್ತೆ. ಬಿಕಾಸ್ ಮಧ್ಯದಲ್ಲಿ ಮಗು ಕೂರ್ಸ್ಕೊಳ್ಳೋಷ್ಟು ಸ್ಪೇಸ್ ಇದೆ. ಮಗು ಇಲ್ಲ ಅಂತಂದ್ರೆ ಹಿಂದ್ಗಡೆ ಇಬ್ರು ಅಡಲ್ಟ್ಸ್ ಕೂತ್ಕೊಂಡು ಕೈ ಇಟ್ಕೊಳ್ಳೋಕ್ಕೂ ಸ್ಪೇಸ್ ಇದೆ. ನೋಡ್ತಿರ್ಬೋದು, ನಾನು ಒಂದ್ ಕೈ ಇಟ್ಕೊಂಡಿದ್ದೀನಿ, ಇವನ್ ಈ ಸೈಡ್ ಕೂಡ ಅಷ್ಟು ಸ್ಪೇಸ್ ಇದೆ. ಸೊ ಆಮ್ರೆಸ್ಟ್ ದೊಡ್ಡದಾಗೆ ಕೊಟ್ಟಿದ್ದಾರೆ. ಸೊ ಈ ತರ ಥಾಟ್ಫುಲ್ ಥಿಂಗ್ ಮಾಡಿರೋದು ದಟ್ಸ್ ಅ ಗುಡ್ ಥಿಂಗ್ ಅಂತ ಹೇಳ್ತೀನಿ ನಾನು. ಇವನ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಕ್ಯಾಬಿನ್ ಲ್ಯಾಂಪ್ ಇಲ್ಲಿ ಕೊಟ್ಟಿದ್ದಾರೆ. ರಿಯರ್ ಕ್ಯಾಬಿನ್ ಲ್ಯಾಂಪ್ ಅದು ಕೂಡ ಟಿಲ್ಟ್ ಆಗಿದೆ. ಈ ಲ್ಯಾಂಪು ನನ್ ಸೈಡ್ ಟಿಲ್ಟ್ ಆಗಿದೆ, ಆ ಲ್ಯಾಂಪು ಆ ಕಡೆ ಟಿಲ್ಟ್ ಆಗಿದೆ. ಅಂಡ್ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಇದೆ, ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಅದೇ ಸೇಮ್ ಕೊಟ್ಟಿದ್ದಾರೆ. ಇದು ಡ್ಯಾಶ್ ಬೋರ್ಡ್ ನ ಲೇಔಟ್. ಡ್ಯಾಶ್ ಬೋರ್ಡ್ ಅಲ್ಲಿ ಏನು ರಿವೈಸ್ ಮಾಡಿಲ್ಲ. ಟಾಪ್ ಎಂಡ್ ಹೋದ್ರೆ ಡುವೆಲ್ ಟೋನ್ ಟ್ರೀಟ್ಮೆಂಟ್ ನೋಡ್ತೀರಾ, ಲೈಟ್ ಕಲರ್ ಇಂಟೀರಿಯರ್ಸ್ ಗಳನ್ನ ನೋಡ್ತೀರಾ ನೀವು. ಬೇಸಿಕ್ಲಿ ಇದನ್ನ ಸ್ಪೋರ್ಟ್ ಲೈನ್ ವೇರಿಯಂಟ್ ಕಂಪೇರ್ ಮಾಡಿ ನಾವು ಮಾತಾಡಬಹುದು. ಖುಷಿ ಆಗ್ದು ಸ್ಪೋರ್ಟ್ ಲೈನ್ ವೇರಿಯಂಟ್ ಕೂಡ ಕಂಪ್ಲೀಟ್ಲಿ ಸ್ಪೋರ್ಟಿನೇ, ಕಂಪ್ಲೀಟ್ಲಿ ಆಲ್ ಬ್ಲಾಕ್ ಇಂಟೀರಿಯರ್ ನೋಡ್ತೀರಾ. ಇದು ಕೂಡ ಅದೇ ತರನೇ GT ಲೈನ್ ಕೂಡ ಟಿಗ್ವಾನ್ ಅಲ್ಲಿ. ಅಂಡ್ ಇವನ್ ಸ್ಲೈಡಿಂಗ್ ಡ್ರೈವರ್ ಆಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಅದಕ್ಕೆ ಮೇಲ್ಗಡೆ ಲೆದರ್ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಕೂಡ ಇದೆ, ಮುಂದ್ಗಡೆ ಹೋದಾಗ ತೋರಿಸ್ತೀನಿ. ಅಂಡ್ ರಿಯರ್ AC ವೆಂಟ್ ಕೂಡ ಇದೆ. ಅಂಡ್ ಕೆಳಗಡೆ 2 ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇವನ್ ಸೀಟ್ ಬ್ಯಾಕ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಇವನ್ ಈ ಸೈಡ್ ಕೂಡ ಸೀಟ್ ಬ್ಯಾಕ್ ಪಾಕೆಟ್ ಕೊಟ್ಟಿದ್ದಾರೆ. ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಬರಲ್ಲ, ಬಟ್ ಕರ್ಟನ್ ಏರ್ ಬ್ಯಾಗ್ ಅಂತೂ ಕೊಟ್ಟಿದ್ದಾರೆ. ಸೊ ಈ ಕಾರಲ್ಲಿ 6 ಏರ್ ಬ್ಯಾಗ್ ಅಂತೂ ಬರುತ್ತೆ. ಅಂಡ್ ಇವನ್ ನಾರ್ಮಲ್ ಸನ್ ರೂಫ್ ಅಂತೂ ಬರುತ್ತೆ. ಟಾಪ್ ಎಂಡ್ ಹೋಗ್ತೀರಾ ಅಂತಂದ್ರೆ ಪ್ಯಾನೋರಾಮಿಕ್ ಸನ್ ರೂಫ್ ಬರುತ್ತೆ. ಅಂಡ್ ಇವನ್ ಇನ್ನೂ ಒಂದಿಷ್ಟು ಫೀಚರ್ಸ್ ಬರುತ್ತೆ, ಅದೇನು ಅಂತ ಮುಂದ್ಗಡೆ ಹೋದಾಗ ಹೇಳ್ತೀನಿ. ಪವರ್ ವಿಂಡೋ ಕಂಟ್ರೋಲ್ಸ್ ಗಳು ಕೊಟ್ಟಿದ್ದಾರೆ. ಮಿರರ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಡ್ರೈವರ್ ವಿಂಡೋಗ್ ಮಾತ್ರ ಒನ್ ಟಚ್ ಅಪ್ ಅಂಡ್ ಡೌನ್ ಫೀಚರ್ ಇದೆ. ಅಂಡ್ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಇಲ್ಲಿ ಬರುತ್ತೆ. ಟಾಪ್ ಎಂಡ್ ಅಲ್ಲಿ ನಿಮಗೆ ಲೆದರೇಟ್ ಸೀಟ್ಸ್ ಒಂದು ಬರುತ್ತೆ, ಇನ್ನೊಂದು ಎಲೆಕ್ಟ್ರಿಕ್ ಅಡ್ಜಸ್ಟ್ ಬರುತ್ತೆ 8 ವೇ. ಅದ್ರ ಜೊತೆಗೆ ಫ್ರಂಟ್ ಸೀಟ್ ವೆಂಟಿಲೇಷನ್ ಬರುತ್ತೆ. ಡ್ರೈವರ್ ಮತ್ತೆ ಕೋ ಡ್ರೈವರ್ ಇಬ್ರಿಗೂ ಬರುತ್ತೆ. ಅದ್ರ ಜೊತೆಗೆ ಪ್ಯಾನೋರಾಮಿಕ್ ಸನ್ ರೂಫ್ ಅಂಡ್ ಬೂಟ್ ಅಲ್ಲಿ ಅವಾಗಲೇ ಹೇಳಿದ್ನಲ್ಲ ಸಬ್ವೂಫರ್. ಇಷ್ಟು ಟಾಪ್ ಎಂಡ್ ಅಲ್ಲಿ ಸಿಗುವಂತದ್ದು. ಮೆಟಲ್ ಪೆಡಲ್ಸ್ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ಲಿ ಇದನ್ನ ಸ್ಪೋರ್ಟಿ ಪೆಡಲ್ಸ್ ಅಂತ ಅನ್ಬೋದು ನೀವು. ಅಂಡ್ ಇಲ್ಲಿ ಒಂದು ಹೆಡ್ಲೈಟ್ ಕಂಟ್ರೋಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಅಂಡ್ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಆಟೋ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ಬಂದು ಇಂಡಿಕೇಟರ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಅಂಡ್ ಈ ಕಡೆ ಬಂದು ವೈಪರ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಬಟ್ ವೈಪರ್ ಗೆ ಆಟೋ ಫಂಕ್ಷನ್ ಅನ್ನು ಕೊಟ್ಟಿಲ್ಲ. ಇದು ಆಟೋಮೆಟಿಕ್ ಆಗಿರೋದ್ರಿಂದ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಅನ್ನೋದು ಕೊಟ್ಟಿದ್ದಾರೆ. ಅಂಡ್ ಈವನ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ, ಅದನ್ನ ಈ ಸೈಡ್ ಕೊಟ್ಟಿದ್ದಾರೆ. ಟಾಪ್ ಎಂಡ್ ಆಗಿಲ್ಲದೆ ಇರೋದ್ರಿಂದ 8 ಇಂಚ್ ಡಿಜಿಟಲ್ ಕ್ಲಸ್ಟರ್ ನೋಡ್ತೀರಾ. ಟಾಪ್ ಎಂಡ್ ಹೋದ್ರೆ 10.25 ಇಂಚ್ ಬರುತ್ತೆ. ಸೊ ಅದು ಒಂದು ಚೇಂಜ್ ಆಕ್ಚುಲಿ. ಲೆದರ್ ಅಪ್ ಸ್ಟೇರಿಂಗ್ ಅಂತೂ ಕೊಟ್ಟಿದ್ದಾರೆ. ಅಂಡ್ ಅಡ್ಜಸ್ಟ್ಮೆಂಟ್ ವೈಸ್ ಸ್ಟಿಲ್ ಟು ಟೆಲಿಸ್ಕೋಪಿಕ್ ಎರಡು ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಸೊ ಹೈಟ್ ಇರೋರು ಅವ್ರು ಹೆಂಗ್ ಬೇಕೋ ಹಂಗೆ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು. ಅಂಡ್ ಇದರಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ಸ್ ಎಲ್ಲ ಲೋಡ್ ಆಗಿದೆ. ನ್ಯಾವಿಗೇಷನ್, ಆಡಿಯೋ, ಟೆಲಿಫೋನಿಕ್, ಸ್ಟೇರಿಂಗ್ ಆಂಗಲ್, ಡೆಸ್ಟಿನೇಷನ್ ಇನ್ಫೋ, ಓಕೆ ಕಂಪಸ್, ಓಕೆ ಸೆಟ್ಟಿಂಗ್ಸ್.
ಸೊ ಈ ತರ ಒಂದಿಷ್ಟಿದೆ. ಅಂಡ್ ವ್ಯೂಯಿಂಗ್ ಆಂಗಲ್ ಚೇಂಜ್ ಮಾಡ್ಕೊಂಡ್ರೆ ನಿಮಗೆ ಡಿಫ್ರೆಂಟ್ ಡೇಟಾ ಡಿಫ್ರೆಂಟ್ ಲೇಔಟ್ ಅಲ್ಲಿ ತೋರಿಸುತ್ತೆ ನೋಡ್ತಿರ್ಬೋದು. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕೋಬಹುದು. ಇಲ್ಲಿ ಡಿಸ್ಟೆನ್ಸ್ ಟು ಎಂಟಿ ಹೇಳುತ್ತೆ, ಅಂಡ್ ಇಲ್ಲಿ ಬಂದು ಓಡೋ ಹೇಳುತ್ತೆ, ಇಲ್ಲಿ ಬಂದು ಟೆಂಪರೇಚರ್ ಅಂಡ್ ಇಲ್ಲಿ ಬಂದು ಟೈಮ್ ತೋರಿಸುತ್ತೆ. ಸೊ ಕ್ಲಾರಿಟಿ ವೈಸ್ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು. ಅಂಡ್ 10.1 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಆಪಲ್ ಕಾರ್ಪ್ಲೇ ಅಂಡ್ ಆಟೋ ಎಲ್ಲ ವೈರ್ಲೆಸ್ ಆಗಿ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಸೆನ್ಸರ್ಸ್ ಆನ್ ಅಂಡ್ ಆಫ್ ಗೆ ಇಲ್ಲಿ ಕೊಟ್ಟಿದ್ದಾರೆ. ಆಕ್ಚುಲಿ ಟ್ರಾಕ್ಷನ್ ಕಂಟ್ರೋಲ್ ಆನ್ ಅಂಡ್ ಆಫ್ ಇಲ್ಲಿಂದನೇ ಮಾಡ್ಕೋಬಹುದು. ಇದು ಒಂದು ಏರ್ ಕಂಡೀಷನಿಂಗ್ ಕೊಟ್ಟಿರುವಂತದ್ದು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಈ ಕಾರಲ್ಲಿ. ಸೆಟ್ಟಿಂಗ್ಸ್ ಬಂದ್ರೆ ಇಲ್ಲಿ ಸ್ಕ್ರೀನ್ ಆಫ್ ಮತ್ತು ಆಡಿಯೋ ಕಂಟ್ರೋಲ್ಸ್ ಇದೆ. ಆಡಿಯೋ ಕಂಟ್ರೋಲ್ಸ್ ಅಲ್ಲಿ ನಿಮಗೆ ಬೇಕಾದ ರೀತಿ ಆಡಿಯೋ ಸೆಟ್ಟಿಂಗ್ಸ್ ಮಾಡ್ಕೋಬಹುದು. ರಾಕ್, ಪಾಪ್, ಕ್ಲಾಸಿಕ್ ಅಂಡ್ ಕಸ್ಟಮ್ ಕೂಡ ಇದೆ. ಕಸ್ಟಮ್ ಅಲ್ಲಿ ನಿಮಗೆ ಬೇಕಾದ ರೀತಿ ಆಡಿಯೋ ಸೆಟ್ಟಿಂಗ್ಸ್ ಗಳನ್ನ ಮಾಡ್ಕೋಬಹುದು. ಹಿಂದ್ಗಡೆ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಗೆ ಟಾಪ್ ಎಂಡ್ ಅಲ್ಲಿ ಒಂದು ಅನಿಮೇಷನ್ ಫಂಕ್ಷನ್ ಕೂಡ ಬರುತ್ತೆ. ಲೈಕ್ ಕಾರ್ ಲಾಕ್ ಮಾಡಿದ್ರೆ ಅನ್ಲಾಕ್ ಮಾಡಿದ್ರೆ ವೆಲ್ಕಮ್ ಮತ್ತೆ ಗುಡ್ ಬೈ ಸೀಕ್ವೆನ್ಸ್ ಕೂಡ ಬರುತ್ತೆ. ಬಟ್ ಇದು ಟಾಪ್ ಎಂಡ್ ಆಗಿಲ್ದಿರೋದ್ರಿಂದ ಆ ಒಂದು ಫೀಚರ್ ಇದರಲ್ಲಿ ಕೊಟ್ಟಿಲ್ಲ. ಬಟ್ ಯೂಸ್ ಮಾಡೋಕಂತೂ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಸ್ಲಿಕ್ ಆಗಿದೆ. ಅಂಡ್ ಕೆಳಗಡೆ ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ. ಐಡಲ್ ಸ್ಟಾರ್ಟ್ ಸ್ಟಾಪ್ ಕೊಟ್ಟಿದ್ದಾರೆ. ಐಡಲ್ ಸ್ಟಾರ್ಟ್ ಸ್ಟಾಪ್ ಫಂಕ್ಷನ್ ಕಾರಲ್ಲಿ ಹೇಗೆ ಸೈಲೆಂಟ್ ಕ್ಯಾನ್ಸರ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಮಾಡಿ ಅಪ್ಲೋಡ್ ಮಾಡಿದೀನಿ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಗೈಸ್. ಸೊ ಈ ತರ ಯೂನಿಕ್ ಕಂಟೆಂಟ್ಸ್, ಶಾರ್ಟ್ ಕಂಟೆಂಟ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ ಮಾಡ್ತಾನೆ ಇರ್ತೀನಿ ನಾನು. ಪ್ರತಿಯೊಂದನ್ನು ಕಾರ್ ರಿವ್ಯೂ ಹೇಳ್ತಾ ಹೋದ್ರೆ ಹೆವಿ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಅಪ್ ಮಾಡಿರ್ತೀನಿ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಕೊಟ್ಟಿದ್ದಾರೆ, ಟಚ್ ಬೇಸ್ಡ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಏರ್ ಕೇರ್ ಅನ್ನೋದು ಕೂಡ ಕೊಟ್ಟಿರೋದು ನೋಡಬಹುದು. ಬೇಸಿಕಲಿ ಕಾರಲ್ಲಿ ಏರ್ ಫಿಲ್ಟರ್ ಕಾರ್ ಒಳಗಡೆ ಇಂಟಿಗ್ರೇಟ್ ಆಗಿದೆ. ಅಂಡ್ ಕೆಳಗಡೆ ಬಂದ್ರೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೊಟ್ಟಿದ್ದಾರೆ. ಅಂಡ್ 2 ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಆಟೋಮೆಟಿಕ್ ಗೇರ್ ಲಿವರ್ ಪ್ರೀಮಿಯಂ ಆಗಿರೋದೇ ಕೊಟ್ಟಿದ್ದಾರೆ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇಲ್ಲೊಂದಿಷ್ಟು ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ಕೀ ಇಟ್ಕೊಳ್ಳೋಕೆ ಪ್ರಾಪರ್ ಆಗಿ ಇಲ್ಲಿ ಸ್ಲಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಗ್ರಿಪ್ಪರ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಸೊ ದಟ್ ಒಬ್ಬರೇ ಇದೀರಾ ಬಾಟಲ್ ಇಟ್ಬಿಟ್ಟು ಕ್ಯಾಪ್ ಓಪನ್ ಮಾಡಬೇಕು ಅಂತಂದ್ರೆ ಅದನ್ನು ಕೂಡ ಪಾಸಿಬಲ್ ಇದೆ. ಅಂಡ್ ಆಮ್ರೆ ಸ್ಲೈಡ್ ಆಗುತ್ತೆ ಅನ್ನಲ್ಲ ನೋಡಿ, ಸ್ಲೈಡ್ ಆಗುತ್ತೆ. ಅಂಡ್ ಒಳಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಸೊ ಸ್ವಲ್ಪ ಡೀಪ್ ಇದೆ. ಏನಾದ್ರು ಉದ್ದ ಇರೋ ಐಟಮ್ಗಳನ್ನ ಆರಾಮಾಗಿ ಇಡಬಹುದು. ಆಟೋ ಡಿಮಿಂಗ್ IRVM ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ಸೈಡ್ ಅಲ್ಲಿ ಮಿರರ್ ಬರುತ್ತೆ, ಲೈಟ್ ಇಲ್ಲ. ಬಟ್ ಈ ಸೈಡ್ ಅಲ್ಲಿ ಟೋಲ್ ರೆಸಿಟ್ ಇಟ್ಕೊಳ್ಳೋಕೆ ಒಂದು ಸ್ಟ್ರಾಪ್ ಅಂತೂ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಟ್ವಿಟರ್ ಪ್ಲೇಸ್ಮೆಂಟ್ ಅಂತೂ ಆಗಿದೆ. ಮೋಸ್ಟ್ಲಿ ಕಾರ್ಲಿ 4 ಸ್ಪೀಕರ್ ಮತ್ತೆ 2 ಟ್ವಿಟರ್ ಬರುತ್ತೆ ಅಂತ ಅನ್ಕೋತೀನಿ. ಕೂಲ್ಡ್ ಗ್ಲೋ ಬಾಕ್ಸ್ ಅಂತೂ ಕೊಟ್ಟಿದ್ದಾರೆ. ಬಿಕಾಸ್ ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ಸರ್ಕ್ಯುಲೇಷನ್ ಕೊಟ್ಟಿರುವಂತದ್ದು. ಸೊ ಆನ್ ಅಂಡ್ ಆಫ್ ಬೇಕು ಅಂತಾನೆ ಮಾಡ್ಕೋಬಹುದು. ಅಂಡ್ ಸ್ಟೋರೇಜ್ ಸ್ಪೇಸ್ ವೈಸ್ ಡೀಸೆಂಟ್ ಎನಫ್ ಅಂತ ಹೇಳ್ತೀನಿ. ಅಂಡ್ ಟಾಪ್ ಎಂಡ್ ಹೋದ್ರೆ ಇಲ್ಲಿ ಒಂದಿಷ್ಟು ಬ್ರಷ್ಡ್ ಅಲ್ಯೂಮಿನಿಯಂ ಎಲ್ಲ ಬರುತ್ತೆ. ಅಂಡ್ ಈ ಕಡೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಅಂಡ್ ಲೈಟ್ಸ್ ಬಂದ್ರೆ ಎಮಿಟ್ ಲೈಟ್ ಕಾನ್ಫಿಗರೇಷನ್ಸ್ ಮಾಡ್ಕೋಬಹುದು. ನೀವು ಇಲ್ಲಿ ಇಂಟೀರಿಯರ್ ಲೈಟ್ ಸೆಟ್ಟಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಎಮಿಟ್ ಲೈಟ್ ಬ್ರೈಟ್ನೆಸ್ ಎಷ್ಟಿದೆ ಅಂತ ಕೂಡ ಸೆಟ್ ಮಾಡಬಹುದು. ಬಟ್ ಕಲರ್ ಚೇಂಜ್ ಮಾಡಕ್ ಆಗಲ್ಲ ಅಂತ ಅನ್ಕೋತೀನಿ. ಕಾನ್ಸ್ಟೆಂಟ್ ರೆಡ್ ಕಲರ್ ಒಂದೇ ಅನ್ಸುತ್ತೆ ಬರೋದು. ಇಲ್ಲಿ ಥ್ರೂ ದ ಡ್ಯಾಶ್ ಬೋರ್ಡ್ ಬರುತ್ತೆ. ಅಂಡ್ ಸನ್ ರೂಫ್ ಸೈಜ್ ನಾರ್ಮಲ್ ಆಗಿದೆ ಅಂತ ಹೇಳ್ತೀನಿ. ಪ್ಯಾನೋರಾಮಿಕ್ ಸನ್ ರೂಫ್ ಏನ್ ಬರುತ್ತೆ ಟಾಪ್ ಎಂಡ್ ಅಲ್ಲಿ ಅದ್ ಎಷ್ಟು ಓಪನ್ ಆಗುತ್ತೋ ಅಷ್ಟೇ ಓಪನ್ ಆಗುತ್ತೆ. ಬಟ್ ಡಿಫ್ರೆನ್ಸ್ ಏನು ಅಂತಂದ್ರೆ ಪ್ಯಾನೋರಾಮಿಕ್ ಸನ್ ರೂಫ್ ಅಲ್ಲಿ ಹಿಂದ್ಗಡೆ ಕೂತಿರೋರ್ಗು ಆ ಒಂದು ಗ್ಲಾಸ್ ಏರಿಯಿಂದ ಲೈಟ್ ಇನ್ ಆಗತ್ತೆ ಅನ್ನೋದು ಬಿಟ್ರೆ ಓಪನಿಂಗ್ ವೈಸ್ ನಾರ್ಮಲ್ ಸನ್ ರೂಫ್ ಏನಿದೆ ಅಷ್ಟೇ ಪ್ಯಾನೋರಾಮಿಕ್ ಸನ್ ರೂಫ್ ಕೂಡ ಓಪನ್ ಆಗುತ್ತೋ ಅಥವಾ ಅದಕ್ಕಿಂತ ಒಂದ್ 2 ಇಂಚ್ ಹಿಂದಕ್ಕೆ ಹೋಗ್ಬೋದು ಅಷ್ಟೇ. ಮೋರ್ ಆರ್ ಲೆಸ್ ದಿ ಸೇಮ್. ಬಿಕಾಸ್ ಕಾರ್ ತುಂಬಾ ಲೆಂತ್ ಇಲ್ಲದೆ ಇರೋದ್ರಿಂದ ತುಂಬಾ ಹ್ಯೂಜ್ ಆಗಿ ಪ್ಯಾನೋರಾಮಿಕ್ ಸನ್ ರೂಫ್ ಓಪನ್ ಆಗಲ್ಲ. ಇಂಜಿನ್ ವೈಸ್ ನೀವು ನೋಡ್ತಾ ಇರೋದು 1 ಲೀಟರ್ TSI ಇಂಜಿನ್. ಇಟ್ಸ್ ಅ 3 ಸಿಲಿಂಡರ್ ಯೂನಿಟ್ ಆಸ್ ವೆಲ್. 115 PS ಪವರ್ ಮತ್ತೆ 178 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಮೇಜರ್ ಚೇಂಜ್ ಏನು ಅಂತಂದ್ರೆ ಮೆಕ್ಯಾನಿಕಲಿ ಮುಂಚೆ 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಬರ್ತಾ ಇತ್ತು. ಬಟ್ ಇವಾಗ 8 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಕೊಟ್ಟಿದ್ದಾರೆ. ಅದು ಕೂಡ ಹೊಸ ಗೇರ್ ಬಾಕ್ಸ್ ಏನಿದೆ ಹಳೆ ಗೇರ್ ಬಾಕ್ಸ್ ಗಿನ 10 to 15% ಚೀಪರ್ ಆಕ್ಚುಲಿ. ಬಿಕಾಸ್ ಚೈನಲ್ಲಿ ಮಾಸ್ ಪ್ರೊಡಕ್ಷನ್ ನಲ್ಲಿ ಈ ಒಂದು ಗೇರ್ ಬಾಕ್ಸ್ ಬಿಲ್ಡ್ ಆಗಿರುವಂತದ್ದು. ಬಟ್ ದಿಸ್ ಇಸ್ ಅ ವೆರಿ ರಿಲಯಬಲ್ ಗೇರ್ ಬಾಕ್ಸ್ ಅಂತ ಹೇಳ್ತಾ ಇದ್ದಾರೆ VW ನವರು. ಅಂಡ್ ಈವನ್ CO2 ಎಮಿಷನ್ ಕಮ್ಮಿ ಬರುತ್ತೆ. ಅಂಡ್ ಈವನ್ ಓಡ್ಸಕ್ಕೂ ತುಂಬಾ ಸ್ಮೂತ್ ಆಗಿರುತ್ತೆ. ಬಿಕಾಸ್ 2 ಗೇರ್ ಎಕ್ಸ್ಟ್ರಾ ಅಲ್ವಾ. ಸೊ ಹಾಗೇನೆ. ಅಂಡ್ ಈವನ್ ಮೈಲೇಜ್ ಕೂಡ 5.85% ಜಾಸ್ತಿ ಬರುತ್ತೆ ಹಳೆ 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಗಿನ ಅಂತ VW ನವರು ಹೇಳ್ತಾ ಇರುವಂತದ್ದು. ದಿಸ್ ಇಸ್ ವಾಟ್ ಮೆಕ್ಯಾನಿಕಲಿ ಮೇಜರ್ ಚೇಂಜ್ ಅಂತಂದ್ರೆ. ಬಟ್ ಓಡ್ಸಕ್ ನಿಜವಾಗ್ಲೂ ಹೇಗ್ ಅನ್ಸುತ್ತೆ ಅಂತ ನನ್ನ ಡ್ರೈವ್ ರಿವ್ಯೂ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. 1 ಲೀಟರ್ ಆಟೋಮೆಟಿಕ್ ಓಡಿಸ್ಬೇಕಾದ್ರೆ. ಇದು ಬಿಟ್ರೆ ನಿಮಗೆ 1.5 ಲೀಟರ್ TSI ಇಂಜಿನ್ ಕೂಡ ಬರುತ್ತೆ. ಅದು ಕೂಡ 4 ಸಿಲಿಂಡರ್ 150 bhp ಪವರ್ ಮತ್ತೆ 250 Nm ಟಾರ್ಕ್ ಬರುತ್ತೆ. ಬಟ್ ಅದರಲ್ಲಿ ಮ್ಯಾಜಿಕ್ ಏನು ಅಂತಂದ್ರೆ ಪರ್ಫಾರ್ಮೆನ್ಸ್ ಕೂಡ ಸಿಗುತ್ತೆ, ಮೈಲೇಜ್ ಕೂಡ ಸಿಗುತ್ತೆ. ಬಿಕಾಸ್ ಅದರಲ್ಲಿ ಸಿಲಿಂಡರ್ ಡಿಆಕ್ಟಿವೇಶನ್ ಟೆಕ್ನಾಲಜಿ ಕೂಡ ಇದೆ. ಬೇಸಿಕ್ಲಿ ಕಾರ್ ತುಂಬಾ ಲೋಡ್ ಅಲ್ಲಿ ಇಲ್ಲ, ಒಂದು ಕ್ರೂಸ್ ಮೋಡ್ ಅಲ್ಲಿ ಇತ್ತು, ಜಾಸ್ತಿ ಪವರ್ ಕನ್ಸ್ಯೂಮ್ ಆಗ್ತಾ ಇಲ್ಲ ಕಾರ್ ಮೂವ್ ಮಾಡಕ್ಕೆ ಅಂತಂದಾಗ 2 ಸಿಲಿಂಡರ್ ಏನಿರುತ್ತೆ ಅದರದ್ದು ಕಟ್ ಆಫ್ ಮಾಡ್ಕೊಂಡ್ಬಿಡುತ್ತೆ. ಸೊ ದಟ್ ಫ್ಯೂಲ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ನೀವು ಆಕ್ಸಿಲೇಟರ್ ಪ್ರೆಸ್ ಮಾಡಿದ ತಕ್ಷಣ ವಾಪಸ್ 2 ಸಿಲಿಂಡರ್ ಆಕ್ಟಿವೇಟ್ ಆಗಿ ನಿಮಗೆ ಬೇಕಾಗಿರುವಂತಹ ಪವರ್ ಡೆಲಿವರಿ ಕೂಡ ಮಾಡುತ್ತೆ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ಜರ್ಮನ್ ಇಂಜಿನಿಯರಿಂಗ್ ಗೈಸ್. ಫ್ಯೂಲ್ ಎಫಿಷಿಯನ್ಸಿ ಕೂಡ ಸಿಕ್ತು, ಪರ್ಫಾರ್ಮೆನ್ಸ್ ಕೂಡ ಸಿಕ್ತು. ಅಂಡ್ ಬಾನೆಟ್ ಅಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿಲ್ಲ. ಬಟ್ ಸ್ಪೋರ್ಟಿ ಇಂಜಿನ್ ಸೌಂಡ್ ಕ್ಯಾಬಿನ್ ಒಳಗೆ ಕೇಳಿಸೋದು ಇಟ್ಸ್ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಕಾರ್ ಸೇಫ್ಟಿ ಫೀಚರ್ಸ್ ವೈಸ್ 40+ ಸೇಫ್ಟಿ ಫೀಚರ್ಸ್ ನ ಲೋಡೆಡ್ ಕೊಟ್ಟಿದ್ದಾರೆ. ಅಂಡ್ ಹಳೆ ಟೈಗೂನ್ ಬಿಲ್ಡ್ ಆಗಿದ್ದ ಪ್ಲಾಟ್ಫಾರ್ಮ್ ನ ಸೇಮ್ ಇದ್ರಲ್ಲೂ ಕಂಟಿನ್ಯೂ
ಮಾಡಿರುವಂಥದ್ದು. ಸೊ ಬಿಲ್ಡ್ ಕ್ವಾಲಿಟಿ ವೈಸ್ ನೋ ಕಾಂಪ್ರಮೈಸ್, 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಕೂಡ ಇರೋದ್ರಿಂದ ಅಂಡ್ ಏನೆಲ್ಲ ಸೇಫ್ಟಿ ಫೀಚರ್ಸ್ ಇದೆ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಪ್ರೈಸಿಂಗ್ ವೈಸ್ ಬೇಸ್ ವೇರಿಯಂಟ್ ಕಂಫರ್ಟ್ ಲೈನ್ ವೇರಿಯಂಟ್ 11 ಲಕ್ಷ ಎಕ್ಸ್ ಶೋರೂಮ್ ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರ್ 13,91,000 ಆಗುತ್ತೆ. ಆಟೋಮೆಟಿಕ್ ಸೆಕೆಂಡ್ ಬೇಸ್ ವೇರಿಯಂಟ್ ಹೈಲೈನ್ ವೇರಿಯಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರ್ 17,39,000 ಆಗುತ್ತೆ. ನಾನಿವತ್ತು ರಿವ್ಯೂ ಮಾಡ್ತಿರೋ GT ಲೈನ್ ಆಟೋಮೆಟಿಕ್ ಆನ್ ರೋಡ್ ಬ್ಯಾಂಗ್ಳೂರು 19,82,000 ಆಗುತ್ತೆ. ಬೇರೆ ವೇರಿಯಂಟ್ಸ್ ಪ್ರೈಸಿಂಗ್ ಬೇಕು ಅಂತಂದರೆ ವಿಡಿಯೋ ಪಾಸ್ ಮಾಡಿ ಪ್ರೈಸ್ ಲಿಸ್ಟು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅಟ್ ಲಾಸ್ಟ್ ಕುಶಾಕ್ಕಿನ್ನ ಬೆಟರ್ ಅಂದರೆ ಇನ್ ಫ್ಯೂ ಆಸ್ಪೆಕ್ಟ್ಸ್ ಹೌದು ಅಂತೀನಿ. ಬಿಕಾಸ್ ಮೋಸ್ಟ್ ಪ್ರಾಕ್ಟಿಕಲ್ ಇಂಪಾರ್ಟೆಂಟ್ ಹೆಡ್ಲ್ಯಾಂಪ್ ಫೀಚರ್ ಬೇಸ್ ವೇರಿಯಂಟಿಂದನೇ ಕೊಟ್ಟಿದ್ದಾರೆ. ಆ್ಯಂಡ್ ಕುಶಾಕಲ್ಲಿ ಬರೀ 4 ವೇರಿಯಂಟ್ ಅಷ್ಟೇ ಇರೋದು. ಬಟ್ ಟೈಗೂನಲ್ಲಿ ಟೋಟಲ್ 5 ವೇರಿಯಂಟ್ ಇದೆ. ಸೊ ಚೂಸ್ ಮಾಡೋಕ್ಕೆ ಆಪ್ಷನ್ಸ್ ಜಾಸ್ತಿ. ವೇರಿಯಂಟ್ ಟು ವೇರಿಯಂಟ್ ಕುಶಾಕ್ ಥರ ಹ್ಯೂಜ್ ಪ್ರೈಸ್ ಡಿಫ್ರೆನ್ಸ್ ಇರಲ್ಲ. ಸೊ ಆಪ್ಷನ್ಸ್ ಜಾಸ್ತಿ ಬೇಕು ಅಂದರೆ ಟೈಗೂನ್ ಕನ್ಸಿಡರ್ ಮಾಡೋದು ಮೇಕ್ಸ್ ಮೋರ್ ಸೆನ್ಸ್. ರೈವಲ್ಸ್ಗೆ ಕಂಪೇರ್ ಮಾಡಿದ್ರೆ ಟೈಗೂನ್ ಕಾಂಪ್ಯಾಕ್ಟ್ ಕಾರ್, ಫೀಚರ್ಸ್ ಕಮ್ಮಿ ಅಂತ ತುಂಬ ಜನ ಹೇಳ್ಬೋದು. ಬಟ್ ಅಡ್ವಾಂಟೇಜ್ ಸೈಡ್ ಏನು ಅಂತ ಹೇಳ್ತೀನಿ ಬನ್ನಿ. 4 ಅಡಲ್ಟು ಮತ್ತು 1 ಮಗು ಇರೋ ಫ್ಯಾಮಿಲಿಗೆ ಬೆಸ್ಟ್ ಕಾರ್ ಇದು. ಸೆಕೆಂಡ್ಲಿ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಸಿಟಿಲೂ ಆರಾಮಾಗಿ ಪಾರ್ಕ್ ಮಾಡ್ಬೋದು ಆ್ಯಂಡ್ ಮನೋರಬಿಲಿಟಿ ಅಂತೂ ತುಂಬ ಈಸಿಯಾಗಿರುತ್ತೆ. ಥರ್ಡ್ಲಿ ಕಾಂಪ್ಯಾಕ್ಟ್ನೆಸ್ಸಿಂದ ಹ್ಯಾಂಡ್ಲಿಂಗ್ ಮಸ್ತಾಗಿರುತ್ತೆ. ಆ್ಯಂಡ್ ಫೋರ್ತ್ ಪಾಯಿಂಟ್ ಸಸ್ಪೆನ್ಷನ್ನು ಚಾರ್ಸಿಸು ಸ್ವಲ್ಪ ಸ್ಟಿಫ್ ಇರೋದ್ರಿಂದ ಫನ್ ಟು ಡ್ರೈವ್ ಫ್ಯಾಕ್ಟರು ಸ್ಟೆಬಿಲಿಟಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಪ್ರೈಸಿಂಗ್ ತುಂಬ ಅಟ್ರಾಕ್ಟಿವ್ ಆಗಿ ಕೊಟ್ಟಾರೆ, ಅದೇ ಇಂಪಾರ್ಟೆಂಟ್ ಅಲ್ವಾ. ಸೊ ಯಾವ ಪಾಯಿಂಟ್ಸಿಂದ ಟೈಗೂನ್ ವರ್ತ್ ಬೈಯಿಂಗ್ ಆ್ಯಂಡ್ ಸ್ಟಿಲ್ ಕಾಂಪಿಟೇಷನಲ್ಲಿ ಇದೆ ಅಂತ ಅನ್ನೋದು ನನ್ನ ಒಪಿನಿಯನು. ಬಟ್ ನಿಮ್ಗೇನು ಅನ್ಸುತ್ತೆ ಅಂತ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ದಿಸ್ ವಾಸ್ ದ ರಿವ್ಯೂ ಆಫ್ Volkswagen Tiguan 2026 ಫೇಸ್ ಲಿಫ್ಟೆಡ್ ಮಾಡೆಲ್ ಗೈಸ್. ನಿಮ್ಗೇನಿಸ್ತು ಈ ಒಂದು ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.